ಅತಿಥಿ ಉಪನ್ಯಾಸಕ ಹುದ್ದೆಗೆ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಜಾಲ ಪತ್ತೆಗೆ ಸಮಿತಿ ರಚಿಸಲಾಗಿದೆ. ನಕಲಿ ಪಿಎಚ್ಡಿ ಜಾಲ ಪತ್ತೆಗೆ ಪ್ರಿನ್ಸಿಪಾಲರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಅಕ್ಷ ಸಂಘಟನೆ ಅಸಮಾಧಾನ ವ್ಯಕ್ತಪಡಿಸಿದೆ. ಸುವರ್ಣ ನ್ಯೂಸ್ ವರದಿ ಬಳಿಕ ಸರ್ಕಾರ ಆದೇಶ ಹೊರಡಿಸಿದೆ. ಪರಿಶೀಲನೆ ಮಾಡುವ ನಿಯಮಾವಳಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಲಾಗಿದೆ. ಅಕ್ಷ ಸಂಘಟನೆ ಮುಖಂಡ ಫಿರೋಜ್ ರಾವ್ ಗಾಯಕ್ವಾಡ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಜಾಲದಲ್ಲಿ ಪ್ರಾಚಾರ್ಯರು ಶಾಮೀಲಾಗಿರುವ ಅನುಮಾನ ಇದೆ. ಕೆಲವು ಪ್ರಾಂಶುಪಾಲರು ನಕಲಿ ಪಿಎಚ್ಡಿ ಪದವಿ ನೀಡಿ ಆಯ್ಕೆ ಆಗಿದ್ದಾರೆ. ಇಂತಹ ಪ್ರಾಂಶುಪಾಲರು ಯಾವ ನೈತಿಕತೆಯಿಂದ ಪರಿಶೀಲಿಸಲು ಸಾಧ್ಯ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಆದೇಶ ಹೊರಡಿಸತಕ್ಕಂಥ ಶಿಕ್ಷಣ ಇಲಾಖೆಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಕಡೆ ಆದೇಶ ಹೊರಡಿಸಿದ್ದು ಸಂತೋಷವಾದರೆ, ಇನ್ನೊಂದು ಕಡೆ ಈ ಆದೇಶದ ವೆರಿಫಿಕೇಷನ್ ಮಾಡ್ತಕ್ಕಂಥ ನಿಯಮಾವಳಿಗಳು ಏನಿದಾವಲ್ಲ ಅದರ ಮೇಲೆ ನಮಗೆ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ತಮಗೆಲ್ಲ ಗೊತ್ತಿರೋಂಗೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದು ಈ ನಕಲಿ ಪಿಎಚ್ಡಿಗಳ ವಿರುದ್ಧ. ಈ ಪ್ರಾಂಶುಪಾಲರುಗಳೇ ಕೈವಾಡಿದೆ, ಇವರೇ ಶಾಮೀಲಾಗಿದ್ದಾರೆ, ಇವರು ಸರಿ ಇಲ್ಲದ ಕಾರಣ ಕಂಪ್ಲೀಟು ಈ ಒಂದು ಶಿಕ್ಷಣ ಇಲಾಖೆ ಹಾಳಾಗೋಗಿದೆ ಅನ್ನೋ ಒಂದು ಧ್ವನಿ ಎತ್ತಿದ್ದೀವಿ. ಇವತ್ತು ಆದೇಶ ಹೊರಡಿಸಿದರೂ ಕೂಡ ಮತ್ತೆ ಅವರಿಗೆ ವೆರಿಫಿಕೇಷನ್ ಮಾಡ್ತಕ್ಕಂಥ ಒಂದು ಸಂದರ್ಭ ಕೊಟ್ಟಿದ್ದಾರೆ. ಇದು ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡಿದೆ. ಈ ಆದೇಶ ಹೊರಡಿಸ್ತಕ್ಕಂಥ ಶಿಕ್ಷಣ ಇಲಾಖೆಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಕಡೆ ಆದೇಶ ಹೊರಡಿಸಿದ್ದು ಸಂತೋಷವಾದರೆ, ಇನ್ನೊಂದು ಕಡೆ ಈ ಆದೇಶದ ವೆರಿಫಿಕೇಷನ್ ಮಾಡ್ತಕ್ಕಂಥ ನಿಯಮಾವಳಿಗಳು ಏನಿದಾವಲ್ಲ ಅದರ ಮೇಲೆ ನಮಗೆ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ತಮಗೆಲ್ಲ ಗೊತ್ತಿರೋಂಗೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದು ಈ ನಕಲಿ ಪಿಎಚ್ಡಿಗಳ ವಿರುದ್ಧ. ಈ ಪ್ರಾಂಶುಪಾಲರುಗಳೇ ಕೈವಾಡಿದೆ, ಇವರೇ ಶಾಮೀಲಾಗಿದ್ದಾರೆ, ಇವರು ಸರಿ ಇಲ್ಲದ ಕಾರಣ ಕಂಪ್ಲೀಟು ಈ ಒಂದು ಶಿಕ್ಷಣ ಇಲಾಖೆ ಹಾಳಾಗೋಗಿದೆ ಅನ್ನೋ ಒಂದು ಧ್ವನಿ ಎತ್ತಿದ್ದೀವಿ. ಇವತ್ತು ಆದೇಶ ಹೊರಡಿಸಿದರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.